ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಹೆಲ್ದಿ ಫುಡ್ಡು, ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನ: ಶಾವಿಗೆ 1.5 ಬೋಲ್ ತೊಗೊಂಡಿದ್ದೀನಿ. ಇದಕ್ಕೆ 4 ಸ್ಪೂನ್ ಕಡಲೆ ಬೀಜ, 1-2 ಸ್ಪೂನು ಉದ್ದಿನ ಬೇಳೆ, 1-2 ಮೆಣಸಿನ್ಕಾಯಿ ಕೊಯ್ಕೊಂಡಿನಿ, 2 ಈರುಳ್ಳಿ, 1 ಟೊಮೆಟೊ, 4 ಬೀನ್ಸ್ ಕೊಯ್ಕೊಂಡು. ಬೀನ್ಸ್ ಹಾಕಬೇಕು, ಬೀನ್ಸ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. 1-2 ಕ್ಯಾರೆಟ್ ಕೊಯ್ಕೊಂಡಿನಿ, ಕರಿಬೇವು, ಕೊತ್ತಂಬರಿ. 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಉದ್ದಿನ ಬೇಳೆ, ಶೇಂಗಾ ಬೀಜ, 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಬೆಚ್ಚಗೆ ಮಾಡ್ಕೋಬೇಕು. ಇದಾಗಿದೆ, ಕೆಂಪಗಾಗಿದೆ ಇದು. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬೀನ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಬೀನ್ಸು ಕ್ಯಾರೆಟ್ ಒಂದೇ ಸರಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಬೇಕು, ಒಂದು 4-5 ನಿಮಿಷ ಬೇಯಬೇಕಿದು. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಒಂದು ಅರ್ಧ ಸ್ಪೂನ್ ಉಪ್ಪು. ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. 2 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬರ್ದ ಕುದಿಬೇಕು, ಮೆತ್ತ ಕುದಿಬಾರ್ದು. ಈಗ ಶಾವಿಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು, ಇದಕ್ಕೆ ಸ್ವಲ್ಪ ಉದುರು ಇರಬೇಕು, ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕೊಂಡ್ರೆ ಮುದ್ದೆ ಆಗುತ್ತೆ. 2 ನಿಮಿಷ ಕುದಿಬೇಕು, ಗ್ಯಾಸು ಸ್ಲೋ ಆಗಿರಬೇಕು. 1-2 ನಿಮಿಷ ಕುದ್ರೆ ಶಾವಿಗೆ ಆಗುತ್ತೆ. ಉದುರಾಗಿರಬೇಕು, ಮೆತ್ತಗಿರಬಾರ್ದು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಘಮ್ ಅಂತ ಇದು ನೋಡ್ರಿ. ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಹೆಲ್ದಿ ಫುಡ್ಡು, ಭಾಳ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ.